ಕೂಡುಮಂಗಳೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿಯ ಹಾರಂಗಿ ರಸ್ತೆಯಲ್ಲಿರುವ ಆನೆಕೆರೆ ಸುಡುವ ಬೇಸಿಗೆಯ ಬರದ ಛಾಯೆಯಲ್ಲಿಯೂ ಸಮೃದ್ಧವಾದ ನೀರನ್ನು ಹೊಂದುವ ಮೂಲಕ ಕೃಷಿಕರ ಕಣ್ಣು ಅರಳಿಸಿದೆ. ಹೌದು, ಕೆರೆಯ ಆಸುಪಾಸಲ್ಲಿರುವ ರೈತರು ತಮ್ಮ ಜಮೀನುಗಳಿಗೆ ಅಳವಡಿಸಿಕೊಂಡಿರುವ ಕೊಳವೆ ಬಾವಿಗಳಲ್ಲಿ ಹೆರವಾದ ನೀರು ಸಿಗುತ್ತಿರುವ ಕಾರಣ ನಿತ್ಯವೂ ಆ ಆನೆಕೆರೆಯ ವಂದಿಸುತ್ತಿದ್ದಾರೆ. ಬೇಸಿಗೆ ಆರಂಭದ ಈ ದಿನಗಳಲ್ಲಿ ಕೃಷಿಕರ ಅನೇಕ ಕೊಳವೆ ಬಾವಿಗಳಲ್ಲಿ ನೀರು ಕಡಿಮೆಯಾಗಿದ್ದರೂ ಕೆಲವೊಂದು ಕೊಳವೆ ಬಾವಿಗಳಲ್ಲೂ ನೀರು ಕಡಿಮೆಯಾಗಿದ್ದರೆ ಕೆಲವೊಂದು ಕೊಳವೆ ಬಾವಿಗಳಲ್ಲಿ ನೀರಿಲ್ಲದೆ ಕೈ ಚೆಲ್ಲಿವೆ. ಹಾಗಾಗಿ ನೀರು ಇರುವ ಕೊಳವೆ ಬಾವಿಗಳ ರೈತರಿಗೆ ಈ ಆನೆಕೆರೆ ಸಂಜೀವಿನಿಯಾಗಿದೆ. ಮಂಗಳೂರು ಗ್ರಾಮ ಪಂಚಾಯಿತಿಗೆ ಮೀನು ಸಾಕಣೆಯ ಮೂಲಕ ಪ್ರತಿ ವರ್ಷವೂ ಆದಾಯ ತಂದು ಕೊಡುತ್ತಿರುವ ಈ ಕೆರೆ ಕಳೆದ 3 ವರ್ಷಗಳ ಹಿಂದೆ ನೀರಿಲ್ಲದೆ ಸೊರಗಿತ್ತು. ಆದರೆ ಇದೀಗ ತನ್ನ ಗರ್ಭದೊಳಗೆ ಸಮುದ್ರವಾದ ನೀರನ್ನು ಸಂಗ್ರಹಿಸಿಟ್ಟುಕೊಂಡಿರುವ ಈ ಆನೆಕೆರೆ ಈ ಮಾರ್ಗದಲ್ಲಿ ತೆರಳುವ ಮಂದಿಯ ಕಣ್ಣುಗಳನ್ನು ಅರಳಿಸುವಂತಿದೆ. ನಾನು ಕೂಡುಮಂಗಳೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ. ನಮ್ಮಲ್ಲಿ ಕೂಡುಮಂಗಳೂರು ಗ್ರಾಮ ಪಂಚಾಯತಿನಲ್ಲಿ ಚಿಕ್ಕತ್ತೂರು ಗ್ರಾಮ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಸುಮಾರು 11 ಎಕರೆ 30 ಸೆಂಟ್ ಜಾಗದಲ್ಲಿ ಆನೆಕೆರೆ ಅಂತ ಜಾಗ ಇದೆ. ಸೊ ಆನೆಕೆರೆಯನ್ನು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಇತರ ಅನುದಾನಗಳನ್ನು ಬಳಸಿ ಅಭಿವೃದ್ಧಿಪಡಿಸಿದ್ದೀವಿ. ಹಿಂದೆ ಸುಮಾರು ಒಂದು 7-8 ವರ್ಷಗಳಿಂದಲೂ ಸಹ ನಾವು ಅಭಿವೃದ್ಧಿಪಡಿಸ್ಕೊಳ್ತಾ ಬಂದಿದ್ದೀವಿ. ಸೊ ಇದರ ಕಾರಣದಲ್ಲಿ ಇಂತಹ ಒಂದು ಸುಡು ಬೇಸಿಗೆಯಲ್ಲೂ ಸಹ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆನೆಕೆರೆಯಲ್ಲಿ ನೀರು ಇಂಗಿರೋದಿಲ್ಲ. ಸೊ ಈ ನೀರಿನಿಂದ ಏನಾಗ್ತಾ ಇದೆ ಅಂದರೆ ಸುತ್ತಮುತ್ತ ಕೃಷಿಕರಾದಂಥವರಿಗೆ ಅವರ ಬೋರ್ವೆಲ್ಗಳು ರೀಚಾರ್ಜ್ ಆಗಿ ಸಾಕಷ್ಟು ವ್ಯವಸಾಯಕ್ಕೆ ಅನುಕೂಲವಾಗುವಂತಹ ಕುಡಿಯುವ ನೀರು ಸಿಗ್ತಾ ಇದೆ. ಅದರ ಜೊತೆಗೆ ನಮ್ಮ ಕುಡಿಯುವ ನೀರಿನ ಕೊಳವೆ ಬಾವಿಯೂ ಸಹ ಅಲ್ಲಿದೆ. ಆ ಕುಡಿಯುವ ನೀರಿನ ಬಾವಿ ಇಲ್ಲಿವರೆಗೂ ಸಹ ನಮಗೆ ತೊಂದರೆಯನ್ನು ಕೊಟ್ಟಿರೋದಿಲ್ಲ. ಅದಲ್ಲದೆ ಇಂತಹ ಸಂದರ್ಭದಲ್ಲಿ ಸುತ್ತ ಬೆಂಡೆಬೆಟ್ಟೆಯ ಅರಣ್ಯ ಆ ಥರದ ಅರಣ್ಯ ಪ್ರದೇಶವಾಗಿರೋದರಿಂದ ಅಲ್ಲಿನ ಕಾಡು ಪ್ರಾಣಿಗಳು ಹಾಗೂ ನಮ್ಮ ಗ್ರಾಮಗಳ ಜಾನುವಾರುಗಳಿಗೆ ಕುಡಿಯುವ ನೀರು ಸಹ ಸಾಕಷ್ಟು ಪ್ರಮಾಣದಲ್ಲಿ ದೊರಕಿಸ್ಕೊಡ್ತಾ ಇದೆ ಈ ಆನೆಕೆರೆ. ಅದಲ್ಲದೆ ನೋಡೋದಕ್ಕೂ ಸಹ ಸುಂದರವಾದ ತಾಣವಾಗಿದೆ. ಆ ಸುಂದರ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟಿದೆ ಈ ಆನೆಕೆರೆ ಅಂತಕ್ಕಂಥದ್ದು. ಅದಲ್ಲದೆ ನಮ್ಮ ಗ್ರಾಮ ಪಂಚಾಯಿತಿಗೆ ಈಗಾಗಲೇ 5 ವರ್ಷಗಳ ಅವಧಿಯವರೆಗೆ ನಾವು ಅದನ್ನು 3 ಲಕ್ಷಕ್ಕೆ ಮೀನುಗಾರಿಕೆ ನಡೆಸ್ಕೊಳ್ಳೋದಕ್ಕೆ ಸಹ ಹರಾಜುವನ್ನು ಮಾಡಿದ್ದೀವಿ. ಇದರಿಂದ ನಮ್ಮ ಗ್ರಾಮ ಪಂಚಾಯಿತಿಗೆ ಆದಾಯವೂ ಸಹ ಬರ್ತಾ ಇದೆ. ಸೊ ಈ ಒಂದು ಆನೆಕೆರೆ ಅಂತಕ್ಕಂಥದ್ದು ನಮ್ಮ ಗ್ರಾಮ ಪಂಚಾಯಿತಿಯ ಅಸೆಟ್ ಆಗಿದೆ, ಸಂಪನ್ಮೂಲ ಆಗಿದೆ ಅಂತಕ್ಕಂಥ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಥ್ಯಾಂಕ್ ಯು.